ಸೂರ್ಯೋದಯಕ್ಕೂ ಮುಂಚೆ ಮೌನ ಮತ್ತು ಮಂಜಿನಿಂದ ಆವೃತವಾಗಿದ್ದ ಹಳ್ಳಿಯಲ್ಲಿ ಅಂಕಿತಾ ಮೃದುವಾದ ನಗೆಯೊಂದಿಗೆ ಎಚ್ಚರಗೊಂಡಳು. ತನ್ನ ಹೃದಯಕ್ಕೀಗಲೇ ಅವಳು ಎಲ್ಲಿಗೆ ಹೋಗಬೇಕೆಂದು ತಿಳಿದಿತ್ತು. ಯಾರೂ ಎಚ್ಚರಗೊಳ್ಳಬಾರದೆಂದು ಎಚ್ಚರಿಕೆಯಿಂದ ಅವಳು ನಿಧಾನವಾಗಿ ಗೋಶಾಲೆಯೊಳಗೆ ನಡೆದು ಹೋದಳು. ಒಂದು ಮೂಲೆಯಲ್ಲಿ ಗೌರಿ ಎಂಬ ಹೆಸರಿನ ಚಿಕ್ಕ ಹಸುವಿನ ಕರು ತನ್ನ ತಲೆಯನ್ನು ಎತ್ತಿ ನಂಬಿಕೆಯಿಂದ ಕಂಗೊಳಿಸುವ ಕಣ್ಣುಗಳಿಂದ ಅವಳತ್ತ ನೋಡಿತು. ಅಂಕಿತಾ ಮಣಿಕಾಲು ಮಡಚಿಕೊಂಡು ಕುಳಿತು ಗೌರಿಯ ಚಿಕ್ಕ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದಳು. ಕರು ಅವಳ ಸ್ಪರ್ಶಕ್ಕೆ ಒರಗಿ ತನ್ನನ್ನು ಸುರಕ್ಷಿತವಾಗಿ, ಪ್ರೀತಿಯಿಂದ ಮತ್ತು ರಕ್ಷಿಸಲ್ಪಟ್ಟಂತೆ ಅನುಭವಿಸಿತು. ಪ್ರತಿದಿನ ಅಂಕಿತಾ ತನ್ನ ಚಿಂತೆಗಳು ಮತ್ತು ಕನಸುಗಳನ್ನು ಗೌರಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಮಾತುಗಳು ಸಾಲದಾಗ ಗೌರಿಯ ಮೌನವಾದ ಸಾನ್ನಿಧ್ಯವೇ ಅವಳ ಹೃದಯಕ್ಕೆ ನೆಮ್ಮದಿ ನೀಡುತ್ತಿತ್ತು. ಕಷ್ಟದ ದಿನಗಳಲ್ಲಿ ಅಂಕಿತಾ ಗೌರಿಯ ಪಕ್ಕದಲ್ಲಿ ಕುಳಿತು ಅತ್ತಳು. ಕರು ಒಂದು ಮಾತನ್ನೂ ಆಡದೆ ಮೌನವಾಗಿಯೇ ಕೇಳುತ್ತಾ ಅವಳಿಗೆ ಧೈರ್ಯ ಮತ್ತು ಸಾಂತ್ವನ ನೀಡಿತು. ಒಂದು ಬಿರುಗಾಳಿ ತುಂಬಿದ ರಾತ್ರಿ ಗುಡುಗು ಶಬ್ದವು ಗೌರಿಯನ್ನು ಭಯಪಡಿಸಿತು. ಭಯವು ನಿದ್ರೆಯಾಗಿ ಕರಗುವವರೆಗೆ ಅಂಕಿತಾ ಅವಳನ್ನು ಹತ್ತಿರ ಹಿಡಿದುಕೊಂಡೇ ಆ ರಾತ್ರಿ ಸಂಪೂರ್ಣವಾಗಿ ಜೊತೆಯಲ್ಲೇ ಉಳಿದಳು. ಕಾಲವು ಅನೇಕವನ್ನು ಬದಲಾಯಿಸಬಹುದು, ಆದರೆ ಈ ಬಂಧನ ಮಾತ್ರ ಶುದ್ಧವಾಗಿಯೇ ಉಳಿಯಿತು. ಪ್ರೀತಿಗೆ ಮಾತುಗಳ ಅಗತ್ಯವಿಲ್ಲ, ಇರಬೇಕು ಅಂದರೆ ಜೊತೆಯಲ್ಲಿರುವುದೇ ಸಾಕು ಎಂದು ಅಂಕಿತಾ ಮತ್ತು ಗೌರಿ ಸಾಬೀತುಪಡಿಸಿದರು.